ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಯ್ ರೀ ರಮ್ಯ ಅವ್ರೆ, ಏನ್ರಿ ಹಾಯ್ ಹೇಳಿದ್ರು ಹಂಗೆ ಹೋಗ್ತಾ ಇದ್ದೀರಾ? ರೋಡಲ್ಲಿ ಹೋಗೋನ್ಗಾದ್ರು ಹಾಯ್ ಅಂದ್ರೆ ಅಟ್ಲೀಸ್ಟ್ ಆ ಕನ್ಸರ್ನ್ಗಾದ್ರು ಹಾಯ್ ಹೇಳ್ತಾರೆ, ನನಗೆ ಯಾಕೆ ಈ ಶಿಕ್ಷೆ? ಹಾಯ್. ಸರಿ ಹೋಯ್ತು, ಕೇಳಿ ಹೇಳ್ಸ್ಕೊಬೇಕಾ? ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಒಟಾರದಲ್ಲಿ ಬಾಡಿಗೆ ಇದೆಯಾ ಅಂತ ಕೇಳೋಕ್ ಬಂದೆ. ಏನ್ರಿ ಸುಮ್ಮನೆ ಆಗೋದ್ರಿ? ನಿಮ್ಮ ಅಪ್ಪಂದೆ ಅಷ್ಟೆಲ್ಲ ಇದೆಯಲ್ಲ, ಇಲ್ಲೇ ಹುಡುಕ್ತಿದ್ದೀರ ಅಂತ ಕೇಳಕ್ ಬಂದ್ರಾ? ಮತ್ತಿನ್ನೇನು, ನಾನು ನೋಡಿ ನಿಮಗೆ ಖುಷಿ ಆದ್ರೂ ಹಾಯ್ ಹೇಳಕ್ ಬಾಯೇ ಬರ್ತಿಲ್ವಲ್ಲ? ಯಾಕ್ರಿ ನಿಮಗೆ ನೀವೇ ಮೋಸ ಮಾಡ್ಕೊಂತಿದ್ದೀರಾ? ಹಾಗೇನಿಲ್ಲ, ಬಂದ್ ವಿಷಯ ಹೇಳಿ. ನಾನು ರಾತ್ರಿ ಕಳ್ಸಿರೋ ಮೆಸೇಜ್ಗೆ ನೀವೇನು ರಿಪ್ಲೈ ಮಾಡಿಲ್ಲ. ಜೇಂಡೆ ಸರ್ ಮತ್ತೆ ಸಂಜು ಅವರು ಜೊತೆಗಿದ್ದದನ್ನ ನೀವ್ ಯಾವಾಗ ನೋಡಿದ್ದು? ನೋಡಿದ ತಕ್ಷಣ ನಿಮಗೆ ಮೆಸೇಜ್ ಮಾಡಿದೆ. ಈಗಾದ್ರೂ ನಿಮ್ಮ ಜೊತೆ ಮಾತಾಡೋದಕ್ಕೆ ಒಂದು ನೆಪ ಸಿಗ್ತಲ್ಲ ಅಂತ ಖುಷಿ ಆದೆ. ನೀವು ರಿಪ್ಲೈ ಮಾಡ್ದಿರೋದು ನೋಡಿ ನನ್ನ ಮೇಲೆ ನನಗೆ ಅಸಹ್ಯ ಆಯಿತು. ಅದಕ್ಕೆ ನಾನು ಯಾರು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ಯಾರೀ ನಿಮ್ಮ ಪ್ರಕಾರ? ಅದಕ್ಕೆ ಏನಂತ ರಿಪ್ಲೈ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ? ಅಲ್ಲ, ಅವರಿಬ್ಬರಿಂದನೇ ನಮ್ಮ ಎಂಗೇಜ್ಮೆಂಟ್ ಬ್ರೇಕ್ ಆಯಿತು. ಈಗ ಅವರಿಬ್ಬರು ಒಟ್ಟಿಗೆ ಇದ್ದಾರೆ. ಆದರೆ ನಾವು ನೋಡಿ, ನಾವಿಬ್ರು ಹೀಗೆ ಮಾತಾಡೋದನ್ನ ಯಾರಾದ್ರೂ ನೋಡಿದ್ರೆ ಸುಮ್ಮನೆ ತಪ್ಪು ತಿಳ್ಕೊತಾರೆ. ನಾನು ಆಫೀಸ್ ಮುಗಿದ್ಮೇಲೆ ಸಿಗ್ತೇನೆ. ಇವಾಗ ಲೇಟ್ ಆಗುತ್ತೆ ನನಗೆ. ಬನ್ನಿ, ನಾನೇ ನಿಮ್ಗೆ ಡ್ರಾಪ್ ಮಾಡ್ತೀನಿ. ಯಾಕೆ? ನನ್ನ ಬೈಕಲ್ಲಿ ಕುತ್ಕೊಳ್ಳೋಕೆ ಪ್ರಾಬ್ಲಮ್ಮಾ? ಹಾಗೇನೂ ಇಲ್ಲ, ನಾನು ಆಫೀಸ್ ಮುಗಿದ್ಮೇಲೆ ಮಾತಾಡ್ತೇನೆ. ರಮ್ಯ ಅವರೇ, ನನ್ನ ಬೈಕಲ್ಲಿ ಬರೋದು ನಿಮ್ಗೆ ಇಷ್ಟ ಇಲ್ವಾ ಹೇಳಿ? ನೋಡಿ, ನಿಮ್ ಜೊತೆ ಬೈಕಲ್ಲಿ ಬರೋದು ಪ್ರಾಬ್ಲಮ್ ಅಂತ ಅಲ್ಲ. ಸುಮ್ಮನೆ ಅವರು ಇವರು ನೋಡಿ ಅಮ್ಮನ ಹತ್ರ ಏನೇನೋ ಹೇಳ್ತಾರೆ. ಅದಕ್ಕೆ ನೀವು ನನಗೆ ಫೋಟೋ ಕಳ್ಸಿದ್ರಲ್ಲ, ಹಾಗೆ ನಮ್ಮಿಬ್ರು ಫೋಟೋನ ಯಾರಾದ್ರೂ ನಮ್ಮ ಅಮ್ಮಂಗೆ ಕಳ್ಸಿದ್ರೆ ಅದಕ್ಕೆ ಇಲ್ದಿರೋ ಅರ್ಥಗಳು ಬರುತ್ತೆ. ಅದಕ್ಕೆ ರೀ ರಮ್ಯ ಅವರೇ, ಈ ಲೆವೆಲ್ಗೆ ಮುಂದಾಲೋಚನೆ ಇರೋ ಹುಡುಗಿನ ಕಳ್ಕೊಳಕ್ ಇಷ್ಟ ಇಲ್ಲ ರೀ. ರಮ್ಯಾ, ನಮ್ಮಿಬ್ರನ್ನ ನೋಡಿ ಏನೇನೋ ಇಲ್ದಿರೋದ್ನೆಲ್ಲ ಮಾತಾಡ್ಕೊಂತಿದಾರ ಅಂದ್ರಲ್ಲ. ನಮ್ಮಿಬ್ರ ಮಧ್ಯೆ ಪ್ರೀತಿ ಬಿಟ್ರೆ ಬೇರೆ ಏನಿದೆ? ನೀವೇನೇ ಹೇಳ್ದೆ ಇದ್ರು ನನಗೆ ಪ್ರೀತಿ ಕಾಣಿಸ್ತಿದೆ. ನನ್ನಿಂದ ಮುಚ್ಚಿಡಕ್ಕಾಗಲ್ಲ. ಸಂಜೆ ಸಿಗ್ತೇನೆ. ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ನಾನು ಕೆಲ್ಸಕ್ಕೆ ಸೇರಿದ ಇಷ್ಟು ದಿನಗಳಲ್ಲಿ ಯಾವತ್ತೂ ಚೆಕ್ ಬೌನ್ಸ್ ಆಗಿದ್ದೇ ಇಲ್ಲ. ಈ ಸಲ ಹೇಗಾಯ್ತು? ಆಫೀಸ್ ಫೈಲೇ ನೀವು ಚೆಕ್ ಮಾಡೋದಲ್ಲ, ಅಮ್ಮ ಚೆಕ್ ಮಾಡಬೇಕಿತ್ತು. ನೀವೇನು ಚೆಕ್ ಮಾಡೋದು ಬೇಕಿಲ್ಲ ಅದು ಮೇಡಮ್. ಅಮ್ಮ, ಅವತ್ತು ಜೇಂಡೆ ಬಂದು ನಿಮ್ಮ ಹತ್ರ ಒಂದು ಫೈಲ್ಗೆ ಸೈನ್ ಹಾಕಿಸ್ಕೊಂಡು ಹೋದ್ರಲ್ಲ, ಅದ್ರದ್ದು ಕಾಪಿ ಇದ್ರೆ ನನಗೆ ಕೊಡಿ, ನಾನು ಅದನ್ನು ನೋಡಬೇಕು. ಇಲ್ವಲ್ಲ, ಎಲ್ಲ ಅವನೇ ತಗೊಂಡು ಹೋದ. ಯಾಕನ್ನು? ಏನಿಲ್ಲ ಅಮ್ಮ, ಅದೇನು ಡಾಕ್ಯುಮೆಂಟ್ ಅನ್ನೋದನ್ನು ನಾನು ನೋಡಬೇಕಾಗಿತ್ತು. ಫೋನ್ಗೂ ಸಿಗದೆ ಅದೆಲ್ಲಿ ಹೋಗಿದ್ದಾನೆ ಇವನು? ಜೇಂಡೆ, ನೀನು ಮಾಡ್ತಿರೋ ತಪ್ಪು. ನಿನ್ನ ಯಾರು ತಡೆಯೋರಿಲ್ಲ ಅನ್ಕೊಂಡಿದ್ಯಾ? ಇದರಲ್ಲಿ ಖಂಡಿತ ನಿನ್ನ ಕೈವಾಡ ಇದ್ದೇ ಇದೆ. ಎಲ್ಲವೂ ನನಗೋಸ್ಕರ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು
ದುಡ್ಡು ಹೊಡಿತಿದ್ಯಾ? ದುಡ್ಡು ಮಾಡಬೇಕು ನಿಜ, ಆದ್ರೆ ಈ ತರ ಅಲ್ಲ. ಸರ್ ಟೀ ತೊಗೊಳ್ಳಿ ಸರ್. ಎಕ್ಸ್ಕ್ಯೂಸ್ ಮೀ, ನಾನು ಏನು ಕೇಳ್ತಿದ್ದೀನಿ, ನೀವು ನೋಡಿದ್ರೆ ಟೀ ಕುಡೀರಿ ಅಂತಿದ್ದೀರಲ್ಲ. ಕಾಮ್ ಡೌನ್ ಸರ್, ಕಾಮ್ ಡೌನ್. ನಿಮ್ಗೆ ಏನು ಸಹಾಯ ಬೇಕೋ ಅದನ್ನು ಮಾಡೋದಕ್ಕೆ ನಾವಿರೋದು. ದೆನ್ ಪ್ಲೀಸ್ ಡೂ ಸಮಥಿಂಗ್ ಸರ್. ಇಷ್ಟು ವರ್ಷದ ನಮ್ಮ ಕಂಪನಿ ಬಿಸ್ನೆಸ್ಸಲ್ಲಿ ಚೆಕ್ ಬೌನ್ಸ್ ಆಗಿರೋದು ಹಿಸ್ಟ್ರಿನಲ್ಲೇ ಇಲ್ಲ. ನೀವು ನೋಡಿದರೆ ಬೌನ್ಸ್ ಆಗಿದೆ ಅಂತ ಹೇಳ್ತಿದ್ದೀರಾ. ದೆನ್ ದೇರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್ ವಿತ್ ಯರ್ ಸರ್ವಿಸ್ ಸರ್. ಅದೇನೋ ಆ ಕಾಲಕ್ಕೆ ನಮ್ಮ ಅಪ್ಪಾಜಿಯವರು ನಿಮ್ಮ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದಾರೆ ಅಂತ ಇನ್ನೂ ಉಳಿಸ್ಕೊಂಡಿರೋದು ಅಷ್ಟೇ, ಸೆಂಟಿಮೆಂಟ್ ಪರ್ಪಸ್ಗೆ. ಇಲ್ಲ ಅಂದರೆ ನಿಮಗೂ ಚೆನ್ನಾಗಿ ಗೊತ್ತು ನಿಮ್ಮ ಈ ಬ್ಯಾಂಕ್ನ ಕೊಂಡ್ಕೊಳ್ಳೋ ಕೆಪಾಸಿಟಿ ನಮಗಿದೆ ಅಂತ. ಮಿಸ್ಟರ್ ರಾಮನ್ ಸರ್ ನಾನು ಒಪ್ತೀನಿ ಸರ್. ಈವನ್ ನೀವು ನಮ್ಮ ಬ್ಯಾಂಕನ್ನೇ ಪರ್ಚೇಸ್ ಮಾಡ್ಬೋದು, ಆದರೆ ಅಕೌಂಟೇ ಇಲ್ಲದೆ ಇರೋ ಬ್ಯಾಂಕಿಗೆ ಯಾವ ಚೆಕ್ ಹಾಕಿದ್ರು ಬೌನ್ಸ್ ಆದೇ ಆಗುತ್ತಲ್ವಾ ಸರ್? ವಾಟ್, ಅಕೌಂಟ್ ಇಲ್ವಾ? ನಿಜವಾಗ್ಲೂ ನಿಮ್ಗೆ ವಿಷಯನೇ ಗೊತ್ತಿಲ್ವಾ ಸರ್? ನಮ್ಮ ಬ್ಯಾಂಕಲ್ಲಿ ನಿಮ್ಮ ಕಂಪ್ನಿದು ಯಾವುದೂ ಅಕೌಂಟ್ ಉಳಿದಿಲ್ಲ ಸರ್. ರೀ ಏನ್ರಿ ಮಾತಾಡ್ತಿದ್ದೀರಾ? ಹೌದು ಸರ್, ಚೆಕ್ ಬೌನ್ಸ್ ಆಗಿರೋದಕ್ಕೆ ಅದೇ ಕಾರಣ. ಶಾರದಾದೇವಿಯವರ ಹೆಸರಲ್ಲಿದ್ದ ಅಕೌಂಟು ಮತ್ತು ಕಂಪನಿಯ ಹೆಸರಲ್ಲಿದ್ದ ಅಕೌಂಟು ಕ್ಲೋಸ್ ಆಗಿದೆ ಸರ್. ಕ್ಲೋಸ್ ಆಯ್ತಾ? ಅದು ಹೇಗ್ರಿ ಸಾಧ್ಯ? ನಾನಾಗ್ಲಿ ಅಮ್ಮ ಆಗಲಿ ಕ್ಲೋಸ್ ಮಾಡಕ್ಕೆ ಹೇಳಿಲ್ವಲ್ಲ, ಮತ್ತೆ ಹೇಗಾಯ್ತು? ನೋಡಿ, ನಿಮ್ಮ ತಾಯಿಯವರಿಂದ ರಿಕ್ವೆಸ್ಟ್ ಲೆಟ್ರ್ ಬಂತು, ಅದ್ರ ಪ್ರಕಾರ ನಾವು ಏನು ಮಾಡಬೇಕೋ ಅದನ್ನು ಮಾಡಿದ್ದೀವಿ. ಅಮ್ಮಮ್ಮ ರಿಕ್ವೆಸ್ಟ್ ಕಳಿಸಿದ್ರಾ? ಯಾವಾಗ? ಒಂದು ನಿಮಿಷ ಸರ್, ನೋಡಿ. ನೋಡಿ, ನಿಮ್ಮ ತಾಯಿಯವರದೇ ತಾನೇ ಸೈನ್ ಇರೋದು. ಇದು ನಮ್ಮ ತಾಯಿ ಸಿಗ್ನೇಚರೇ. ನಮ್ಮ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಎಲ್ಲ ಕ್ಲೋಸ್ ಆಗಿದೆ ಸರ್, ನಿಜ. ಆ ಫೈಲ್ ಕೊಡಿ. ಥ್ಯಾಂಕ್ ಯು. ಸರ್, ಮೀರಾ, ಇಲ್ಲಿ ಬ್ಯಾಂಕಲ್ಲಿ ನಮ್ಮ ಅಕೌಂಟೇ ವಿಡ್ರಾ ಆಗಿದೆ ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ಹ್ಯಾಪ್ನಿಂಗ್? ಇದು ಯಾವಾಗಾಯ್ತು? ಇದ್ರ ಬಗ್ಗೆ ಯಾಕೆ ನನಗೇನು ಗೊತ್ತಿಲ್ಲ? ಇಲ್ಲಿ ಬ್ಯಾಂಕಲ್ಲಿ ನಾನೇ ಬಂದು ತಿಳ್ಕೊಬೇಕಾ? ಮ್ಯಾನೇಜರ್ ನೋಡಿದ್ರೆ ನಿಮಗೆ ಗೊತ್ತಿಲ್ವಾ ಸರ್ ಅಂತ ಕೇಳ್ತಿದ್ದಾನೆ. ವಾಟ್ ಶುಡ್ ಐ ಟೆಲ್ ಹಿಮ್? ಸರ್, ಯಾರು ಮಾಡಿದಿದ್ದನ? ಅಕೌಂಟ್ ಯಾಕೆ ವಿಡ್ರಾ ಆಯ್ತು? sir, I seriously don't know. I'm trying to figure it out, sir. Give me some time. ಟೈಮ್? ಸೀರಿಯಸ್ಲಿ ಮೀರಾ? ಆಕ್ಚುಲಿ ಇಲ್ಲಿ ಏನ್ ನಡೀತಿದೆ ಅನ್ನೋ ಸೀರಿಯಸ್ನೆಸ್ ಗೊತ್ತಿಲ್ವಾ ಮೀರಾ ನಿನಗೆ? ಯು ಹ್ಯಾವ್ ಬೀನ್ ರಾಬ್ಡ್. ಇದನ್ನ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಅಂದ್ರೆ ದುಡ್ಡೆಲ್ಲ ಕಳ್ತನ ಆಗಿದೆ ಅಂತ ಅರ್ಥ ಮೀರಾ. No, sir. ಹಾಗೆಲ್ಲ ಆಗಿರಕ್ಕೆ ಚಾನ್ಸೇ ಇಲ್ಲ. ಮೈ ಗಾಡ್, ಚೇಂಡೆನೇ ಇದನ್ನು ಮಾಡಿರಬೇಕು. ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ರು. ರಾದರ್ ನಾನೇ ಮೋಸ ಹೋಗ್ಬಿಟ್ಟೆ. ಚೇಂಡೆ, ಯಾಕೆ ಹೀಗೆ ಮಾಡಿಬಿಟ್ರಿ? ಯಾಕೆ ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ರಿ? ಇಲ್ಲ, ಇದನ್ನ ನೀವೇ ಸರಿ ಮಾಡಬೇಕು. Chende, please pick the phone. Chende, pick the phone, Chende.
ನನ್ನಿಂದ ಹೀಗಾಯಿತು ಅಂತ ಗೊತ್ತಾದರೆ ನಾನು ಇಷ್ಟು ವರ್ಷ ಸಂಪಾದಿಸಿರೋ ಅಷ್ಟು ನಂಬಿಕೆನ ಒಂದೇ ಸಲ ಕಳ್ಕೊಂಡ್ಬಿಡ್ತೀನಿ. ನೋ, ಹಾಗಾಗೋಕೆ ನಾನು ಬಿಡಬಾರ್ದು. ಆರಾಧನಾ ಅವರು ಅಳ್ತಿದಾರ? ಆರಾಧನಾ ಅವರೇ ಎಲ್ಲ ಓಕೆನಾ? ನಿಮ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅನ್ಕೊಂಡೆ. ಆದ್ರೆ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅನ್ನೋದಿದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಆರಾಧನಾ ಅವರೇ, ಬಾಗ್ಲು ತೆಗೀರಿ ಪ್ಲೀಸ್, ಬಾಗ್ಲು ತೆಗೀರಿ. ಅರೆ, ನೀವ್ ಯಾಕೆ ಕಳ್ತಿದ್ದೀರಾ? ಏನಾಯ್ತು? ಬನ್ನಿ ಕೂತ್ಕೊಳ್ಳಿ. ಏನಾಯ್ತು ಆರಾಧನಾ ಅವರೇ? ನೀವ್ ಯಾಕೆ ಕಳ್ತಿದ್ದೀರಾ? ಏನಾಯ್ತು ಅಂದರೆ ಏನು ಹೇಳಿ ಅನು? ಸಾರಿ, ಅದು ನೀವು ಅಳ್ತಿರೋ ಶಬ್ದ ಕೇಳಿಸ್ತು, ಅದಕ್ಕೆ ಬಂದೆ. ನೀವು ವಿಚಾರಿಸ್ತಾ ಇದ್ದೀರಾ ಅಂತ ಸಮಾಧಾನ ಮಾಡ್ಕೋಬೇಕೋ ಅಥವಾ ಹೀಗೆಲ್ಲರೂ ವಿಚಾರಿಸೋ ಹಾಗಾಯ್ತಲ್ಲ ಅಂತ ಬೇಜಾರು ಮಾಡ್ಕೋಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ ಅನು. ನನ್ನ ಜಾಗದಲ್ಲಿ ನೀವಿದ್ದರೆ ಏನು ಮಾಡ್ತಾ ಇದ್ರಿ ಅನು? ಗಂಡ ಹತ್ರನೇ ಇದ್ದು ನಿಮ್ಮನ್ನು ಕೇರ್ ಮಾಡಿಲ್ಲ ಅಂತಂದ್ರೆ ಏನು ಮಾಡ್ತಾ ಇದ್ರಿ? ಆಗಿದ್ದಾಗ್ಲಿ ಅಂತ ಸುಮ್ಮನೆ ಇರ್ತಾ ಇದ್ರಾ? ವಿಶು ನನಗೂ ಅವನಿಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಓಡಾಡ್ತಿದ್ದಾನೆ. ನನಗೆ ವಿಶುನ ಬಿಟ್ರೆ ಬೇರೆ ಯಾರೂ ಇಲ್ಲ. ನನ್ನ ಅವನ ಮಧ್ಯೆ ಜಗಳ ಆದ್ರೆ ಅವನ್ನ ಸಮಾಧಾನ ಪಡಿಸ್ಬೋದು ಅನ್ನೋ ಭರವಸೆ ಏನಾದ್ರೂ ಇರ್ತಿತ್ತು. ಆದ್ರೆ ಅವನ ನನ್ನ ಜೊತೆ ಜಗಳ ಆಡೋಕ್ಕೂ ರೆಡಿ ಇಲ್ಲ. ನನ್ನ ಅವಾಯ್ಡ್ ಮಾಡ್ತಿದ್ದಾನೆ ಅನ್ನೋವ್ರೆ. ಸಮಾಧಾನ ಮಾಡ್ಕೊಳ್ಳಿ ಆರಾಧನಾ ಅವರೇ. ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ನಾನು ನಿಮ್ಮನ್ನ ಇಲ್ಲಿ ಕರೆಸ್ದೆ. ಆದ್ರೆ ಈಗ ನಾನೇ ಹೆಲ್ಪ್ಲೆಸ್ ಆಗಿದ್ದೀನಿ. ಐ ಆಮ್ ರಿಯಲಿ ಸಾರಿ. ನನಗೇನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಆರಾಧನಾ ಅವರೇ. ಹೀಗೆಲ್ಲ ಆಗುತ್ತೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಸಂಜು ಅವ್ರ ಟ್ರೀಟ್ಮೆಂಟ್ ಮುಗ್ದು ಅವ್ರು ಮೊದಲಿನ ಥರ ನಿಮ್ಮ ಜೊತೆಗೆ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇಲ್ಲಿ ಏನೇನೋ ನಡೀತಾ ಇದೆ. ಅದು ಅಲ್ಲದೆ ಈಗ ನಾನು ಆಫೀಸ್ ಕಡೆ ಗಮನ ಕೂಡ ಕೊಡಬೇಕು. ಹಾಗಾಗಿದೆ ಪರಿಸ್ಥಿತಿ. ಐ ಅಂಡರ್ಸ್ಟ್ಯಾಂಡ್ ನಾನು ಅವರೇ. ನೀವು ಹೋಗಿ ಬನ್ನಿ. ಇನ್ಯಾವತ್ತೂ ನಿಮ್ಮನ್ನ ಹೆಲ್ಪ್ ಕೇಳೋದಿಲ್ಲ. ಟೇಕ್ ಕೇರ್. ನಾನು ಬರ್ತೇನೆ. ಅನು, ಆಫೀಸಿಗೆ ಹೊರಟಿಯಾ? ಹೌದು ಅಮ್ಮ. ಆಫೀಸಿಗೆ ನೇರವಾಗಿ ಹೋಗಿ ಏನಾಗಿದೆ ಅನ್ನೋದನ್ನ ನಾನೇ ನೋಡೋವರೆಗೂ ನನಗೆ ಸಮಾಧಾನ ಇಲ್ಲ. ಚೆಕ್ ಬೌನ್ಸ್ ಆದರೆ ನಾವು ಇನ್ನೊಂದು ಅಕೌಂಟಿಂದ ಚೆಕ್ನ ವಾಪಸ್ ಕೊಡ್ಬೋದು. ಆದರೆ ಇಂಥದ್ದೊಂದು ಇನ್ಸಿಡೆಂಟು ನಮ್ಮ ಕಡೆಯಿಂದ ಆಗಿರೋದು ನಮಗೆ ಅವಮಾನ ಅಮ್ಮ. ನಾವು ಇದನ್ನು ಕೇರ್ಲೆಸ್ ಮಾಡೋ ಹಾಗಿಲ್ಲ. ಇದು ನಮಗೊಂದು ವಾರ್ನಿಂಗ್ ಸೈನ್ ಅಮ್ಮ. ನಾನು ಹೋಗಿ ನೋಡ್ತೀನಿ ಏನಾಗಿದೆ ಅಂತ. ಅಮ್ಮ ಬನ್ನಿ ನೋಡೋಣ. ಆರಾಧನಮ್ಮ, ಆರಾಧನಮ್ಮ, ಏನೋ ಒಳಗಡೆಯಿಂದ ಶಬ್ದ ಬಂತು. ಏನದು? ಆರಾಧನಮ್ಮ, ಏನಾಯ್ತಕ್ಕ? ಅನು ಅಮ್ಮ
ಒಳಗಡೆಯಿಂದ ಏನೋ ಶಬ್ದ ಬಂತು, ಅವ್ರ ಬಾಗ್ಲೆ ತೆಗಿತಿಲ್ಲ. ನಾನು ಈಗ ತಾನೇ ಮಾತಾಡ್ಸ್ಕೊಂಡು ಹೋದ್ನಲ್ಲ. ಏನೋ ಗೊತ್ತಿಲ್ಲ. ಬಾಗಿಲು ತಟ್ಟು. ಆರಾಧನಮ್ಮ, ಬಾಗ್ಲು ತೆಗೀರಿ. ಆರಾಧನಮ್ಮ, ಬಾಗ್ಲು ತೆಗೀರಿ. ನೋಡು ಕುಡಿಯಪ್ಪ. ಅಯ್ಯೋ ಅಮ್ಮ, ಬಿಡಿ ನನ್ನ ಬಿಡಿ. ಆರಾಧನ ಏನಮ್ಮ ಇದು? ಬಿಡಿ ನನ್ನ. ಏನ್ ಮಾಡ್ತಿದ್ದೀರಾ ನೀವಿಲ್ಲಿ? ಮಾಡ್ತಿದ್ಯಾ ಬಿಡು. ಸ್ಲೋ ಮೆತ್ತಗೆ ನೀರ್ ತಗೊಂಬ ಹೋಗು. ಬಾ ಕುತ್ಕೊ. ಏನ್ ಮಾಡ್ಕೋತಾ ಇದ್ಯಮ್ಮ ನೀನು? ಆರಾಧನ ಅವ್ರೆ, ತೆಗಿಯಮ್ಮ ಇದು. ನೀರ್ ತಗೊಂಬ ಕುಡಿ. ಹುಷಾರು. ಏನ್ ಆರಾಧನ ಅವ್ರೆ ನೀವು? ಈ ಜೇಂಡೆನ ಈಗ ಮೀಟಾಗಿ ಕೇಳಲೇಬೇಕು. ಐ ಆಮ್ ಶ್ಯೂರ್ ಚೆಕ್ ಬೌನ್ಸ್ ಆಗಿರೋದಕ್ಕೂ ಅವ್ರಿಗೂ ಏನೋ ಸಂಬಂಧ ಇದೆ, ಖಂಡಿತ ಇದೆ. ಮಿಸ್ಟರ್ ಸಂಜು, ಮೀರಾ, ನೀವೇನಿಲ್ಲಿ? ಅದು ಐ ವಾಂಟೆಡ್ ಟು ಸಿ ಜೇಂಡೆ ಇಮಿಡಿಯೇಟ್ಲಿ. ಅವ್ರ ಆ ಮನೆ ಹತ್ರ ಹೋಗಿದ್ದೆ, ಅವ್ರು ಅಲ್ಲೂ ಇಲ್ಲ. ನೀವೇನಾದ್ರು ಜೇಂಡೆ ನೋಡಿದ್ರಾ? ಎಲ್ಲಿ ಅಂತ ಗೊತ್ತಿದ್ರೆ ಹೇಳ್ತೀರಾ ಪ್ಲೀಸ್? ನಾನು ಜೇಂಡೆನೆ ಹುಡ್ಕೊಂಡ್ ಬಂದಿರೋದು, ಅವ್ರಿಲ್ಲಿಲ್ಲ. ಎಂತ ಕೆಲಸ ಮಾಡಕ್ ಹೊರಟಿದ್ಯಮ್ಮ ನೀನು? ನಾಳೆ ನಿನ್ನ ಅತ್ತೆ ಮಾವ ಬಂದ್ ಕೇಳಿದ್ರೆ ನಾವ್ ಏನು ಅಂತ ಉತ್ತರ ಕೊಡೋದು? ಆರಾಧನ ಅವ್ರೆ, ನೀವ್ ಯಾಕೆ ಹೀಗ್ ಮಾಡ್ಕೊಳ್ಳೋದಕ್ ಹೋದ್ರಿ? ನೀನು ಬಹಳ ಗಟ್ಟಿ ಅಂತ ಅನ್ಕೊಂಡಿದ್ದೆ. ಪ್ರಾಣ ಕಳ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಬಹಳ ದೊಡ್ಡ ತಪ್ಪು ಮಾಡಕ್ ಹೊರಟಿದ್ದೆ ನೀನು, ಬಹಳ ದೊಡ್ಡ ತಪ್ಪು. ನಾವು ಬರೋದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು, ಮೈ ಗಾಡ್, ಐ ಜಸ್ಟ್ ಕಾಂಟ್ ಇಮ್ಯಾಜಿನ್. ಈಗಲೇ ಈ ಮನೇಲಿ ಒಂದು ಚಿಕ್ಕ ವಿಚಾರನೂ ದೊಡ್ಡ ವಿಚಾರ ಆಗುತ್ತೆ. ಅಂಥದ್ರಲ್ಲಿ ನೀವೇನಾದ್ರು ಮಾಡ್ಕೊಂಡಿದ್ರೆ ಅಷ್ಟೇ ಕತೆ. ನಾನು ಹೇಳಿದ್ ಸರಿನಾ ತಾನೆ? ಸುಮ್ನಿರು ಮಾನ್ಸಿ. ಇನ್ನು ಏನೇನು ಹೇಳ್ಬೇಕು ಎಲ್ಲ ಹೇಳ್ಬಿಡಿ. ಈ ಮಾತನ್ನೆಲ್ಲ ಕೇಳೋದಕ್ಕಿಂತ ಸಾವೇ ವಾಸ್ಟ್. ಅದಕ್ಕೆ ಸಾಯೋ ನಿರ್ಧಾರ ಮಾಡಿದ್ದು ನಾನು. ನನ್ನ ಗಂಡಂಗೆ ನಾನು ಬೇಡ ಅಂದ್ಮೇಲೆ ಇನ್ನು ನನ್ನ ಅತ್ತೆ ಮಾವ ಬಂದು ಕೇಳಿ ಏನ್ ಪ್ರಯೋಜನ? ಅವ್ರಿಗೆ ಹೀಗೆ ಹೇಳಿ, ನಿಮ್ ಮಗ ಬೇಡ ಅಂತ ಹೇಳ್ದ, ಅದಕ್ಕೆ ಆರಾಧನ ಈ ನಿರ್ಧಾರ ತಗೊಂಡಿದ್ದು ಅಂತ. ಆರಾಧನ ಅವ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಇಲ್ಲಿಗೆ ಬರ್ಲೇಬಾರ್ದಿತ್ತು, ನಂದೇ ತಪ್ಪು. ಆರಾಧನ ಅವ್ರೆ, ನೀವ್ ಹೀಗೆಲ್ಲ ಮಾತಾಡೋದಕ್ ಹೋಗ್ಬೇಡಿ. ಇದಕ್ಕಿಂತ ದೊಡ್ಡ ಕಷ್ಟಗಳನ್ನೆಲ್ಲ ನಿಭಾಯಿಸಿ ಗೆದ್ದು ಬಂದವರು ನೀವು. ತಾಳ್ಮೆ ಹೊಂದಿದ್ರೆ ಎಲ್ಲಾನು ಸರಿ ಹೋಗುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನನಗೆ ಈ ವಿಷಯದಲ್ಲಿ ತಾಳ್ಮೆ ಇಲ್ಲ ಅನ್ನು. ಅಂದ್ರೆ ಸಾಯೋದೇ ಒಂದ್ ಪರಿಹಾರನಾ? ಸಾಯೋದೇ ಒಂದ್ ಪರಿಹಾರ ಅಲ್ಲ. ಇನ್ಮೇಲೆ ಆ ಯೋಚನೆ ಸಹ ನಿನ್ನಲ್ಲಿ ಬರಬಾರ್ದು. ನೀವ್ ಈ ತರ ಮಾಡಿದ್ರೆ ನಿಮ್ಮನ್ನ ಒಬ್ಳನ್ನೇ ಬಿಟ್ಟು ನಮ್ಗೆಲ್ಲೂ ಹೋಗೋ ಧೈರ್ಯ ಬರಲ್ಲ. ನೋಡಿ, ಜೀವನನ ಅಷ್ಟು ಕೇವಲವಾಗಿ ನೋಡ್ಬೇಡಿ. ಸಾಯೋದೆ ಎಲ್ಲದಕ್ಕೂ ಪರಿಹಾರ ಅನ್ನೋದಾದ್ರೆ ನಾನು ಬದುಕ್ತಾ ಇರ್ಲಿಲ್ಲ. ನಾನು ಜೇಂಡೆನೆ ಹುಡ್ಕೊಂಡ್ ಬಂದಿರೋದು, ಅವ್ರಿಲ್ಲಿಲ್ಲ. ಇಲ್ವಾ? ಓಕೆ, ನಾನು ಹೇಗೋ ಹುಡುಕ್ತೀನಿ. ಒಂದು ನಿಮಿಷ ಮೀರವ್ರೆ, ಐ ಥಿಂಕ್ ನಾವಿಬ್ರು ಒಂದೇ ಕಾರಣಕ್ಕೆ ಜೇಂಡೆನ ಹುಡ್ಕೊಂಡ್ ಬಂದಿದ್ದೀವಿ ಅಂತ ಅನ್ಸುತ್ತೆ. ವಾಟ್ ಯು ಮೀನ್? ಚೆಕ್ ಬೌನ್ಸ್ ಆಗಿರೋದಕ್ಕೂ ಜೇಂಡೆಗೂ ಸಂಬಂಧ ಇದೆ ಅಂತ ಅನ್ಸುತ್ತೆ. ನೀವು ಅದೇ ಕಾರಣಕ್ಕೆ ತಾನೇ ಜೇಂಡೆನ ಹುಡ್ಕೊಂಡ್ ಬಂದಿರೋದು. ಸಂಜು, ಇದ್ರ ಬಗ್ಗೆ ಯಾರಿಗೂ ಹೇಳ್ಬಿಡಿ ಪ್ಲೀಸ್. ವಾಟ್ಸ್ ರಾಂಗ್ ವಿತ್ ಯು?
ಅಲ್ಲ ನೀವ್ಯಾಕೆ ಈ ಥರ ಕೇಳ್ಕೊತಿದ್ದೀರಾ? ನಾನೇ ಇದಕ್ಕೆಲ್ಲ ಕಾರಣ ಸಂಜು. ಈಗ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಏನು ನೀವು ಕಾರಣನಾ? ನನ್ಗೆ ಅರ್ಥ ಆಗ್ತಿಲ್ಲ. ಏನಾಯ್ತು ಅಂತ ಕರೆಕ್ಟಾಗಿ ಹೇಳಿ ಮೀರಾ ಅವ್ರೆ.